ಹಿಂದಿನ ಜನ್ಮ ಅಂತಲ್ಲದೆ ಇದ್ರು ಕೂಡ ಲೆಟ್ಸ್ ಅಸ್ಯೂಮ್ ನಿಮ್ಮ ತಂದೆ ಸಾಲ ಮಾಡಿಬಿಟ್ಟಿದ್ದಾರೆ. ನಿಮ್ಮ ತಂದೆ ಸಾಲ ತೀರ್ಸಕ್ಕಾಗಿಲ್ಲ, ಯಾರ ಮೇಲೆ ಬರ್ತದೆ? ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಒಳ್ಳೇದು ಯಾವಾಗ? ನಿಮಗೆ ಆಸ್ತಿ ಬಂದಾಗ. ನೋವು ಆದಾಗ, ಸಾಲ ಕಟ್ಟಬೇಕಾಗಿ ಬಂದಾಗ ನನ್ನ ಕರ್ಮ ಅಂತೀವಿ. ಇದು ನಮ್ಮ ತಂದೆಯ ಕರ್ಮ, ತಾತನ ಕರ್ಮ. ಆದರೆ ಅವ್ರು ನಮ್ಮ ತಂದೆ ಅಷ್ಟು ಕರ್ಮಗಳನ್ನು ನಮ್ಮ ತಲೆ ಮೇಲೆ ಹೇರಲಿಲ್ವಲ್ಲ. ನಂಗೆ ಬಿಟ್ಟೋಗಿದ್ದ ಅವ್ರ ಆಸ್ತಿ, ಸಾಲ ಅಲ್ಲ. ಯಾರಿಗೋ ಹೋಗಿ ಹೊಡೆದು ಬಿಟ್ಟಿದ್ದೀವಿ, ಅವ್ರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಪೊಲೀಸ್ ಅವ್ರು ನಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದಾರೆ. ತಪ್ಪು ಅವನದೇ, ಅವನು ಇರಿಟೇಟ್ ಮಾಡ್ದ, ಆದರೆ ಹೊಡೆದಿದ್ದು ನಾವು. ನಿಮಗೂ ಹಾಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಬಟ್ ಸ್ಟಿಲ್ ನೀವು ಅದನ್ನೆಲ್ಲ ದಾಟಿ ಬಂದಿದ್ದೀರಾ ಅಂದರೆ ನನಗೂ ಸಾಧ್ಯತೆ ಇದೆ ಅನ್ನೋ ಹೋಪ್ಸ್, ಒಂದು ಭರವಸೆ, ಒಂದು ಶಕ್ತಿ ಕೊಡುತ್ತದು. ಈಚ್ ಪರ್ಸನ್ ಇಸ್ ಎ ಶಿವ, ಈಚ್ ಪರ್ಸನ್ ಇಸ್ ಎ ವಿಷ್ಣು, ಈಚ್ ಪರ್ಸನ್ ಇಸ್ ಕೃಷ್ಣ. ಪ್ರತಿಯೊಬ್ಬ ಮನುಷ್ಯನು ಆಂಜನೇಯನೇ. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ಇವತ್ತು ನಾನು ಬಹುಶಃ ಎಲ್ರಿಗೂ ರಿಲೇಟ್ ಆಗುವ, ಎಲ್ಲರೂ ಬಳಸುವ ಒಂದು ಪದ, ಎಲ್ಲರೂ ನಂಬುವ ಒಂದು ಥಿಯರಿ, ಇದರ ಬಗ್ಗೆ ಚರ್ಚೆ ಮಾಡಬೇಕು ಯೋಗಾತ್ಮ ಶ್ರೀಹರಿ ಅವ್ರ ಜೊತೆಗೆ ಅಂತ ನನಗನ್ನಿಸ್ತು. ಅದೇನೆಂದರೆ, ನಾವು ಸಾಮಾನ್ಯವಾಗಿ ಮಾತಾಡುವಾಗಲೋ, ಬೈಯುವಾಗಲೋ ಅಥವಾ ಬೇಜಾರು ಮಾಡ್ಕೊಂಡಾಗಲೋ ಹೇಳ್ತಾ ಇರ್ತೀವಿ, ಅಯ್ಯೋ ಎಲ್ಲ ನನ್ನ ಕರ್ಮ, ಏನು ಕರ್ಮ ಮಾಡಿದ್ನೋ ಏನೋ ಅಂತ. ಕರ್ಮ ಅಂದರೆ ಕೆಲಸ ಅಂತ ಗೊತ್ತು, ಕರ್ಮ ಅಂದರೆ ಇನ್ನೊಂದು ಹಣೆ ಬರ ಅಂತೆಲ್ಲ ಅಂದ್ಕೊಳ್ತೀವಿ. ಅಂದರೆ ಮೋಸ್ಟ್ ಆಫ್ ದ ಟೈಮ್ ಅದನ್ನ ನೆಗೆಟಿವ್ ಆಸ್ಪೆಕ್ಟಲ್ಲಿ ನೋಡ್ತೀವಿ. ಏನು ಕರ್ಮ ಅಂತ ಹೀಗೆಲ್ಲ ಹಣೆ ಎಲ್ಲ ಚಚ್ಕೊಳ್ತೀವಿ. ಸೊ ವಾಟ್ ಈಸ್ ದಿಸ್ ಥಿಯರಿ ಕಾಲ್ಡ್ ಕರ್ಮ? ಏನದು? ಹಿಂದಿನ ಜನ್ಮದ್ದ, ಈ ಜನ್ಮದ್ದ? ಇನ್ನೂ ಒಂದು ಹೇಳ್ತೀವಿ, ಈ ಕರ್ಮ ಎಲ್ಲ ಇಲ್ಲೇ ಅನುಭವಿಸ್ಬಿಟ್ಟು ಹೋಗಬೇಕು, ಈ ಥರ ಎಲ್ಲ ಮಾತಾಡ್ತೀವಿ. ಇಟ್ ಈಸ್ ಅ ಲಿಟಲ್ ಕ್ಲೀಶೆ ಆಲ್ಸೋ, ಬಟ್ ಲೆಟ್ ಅಸ್ ಡಿಕೋಡ್ ವಾಟ್ ಈಸ್ ದಿಸ್ ಕರ್ಮ ಥಿಯರಿ ಅನ್ನೋದನ್ನು ಅಫ್ಕೋರ್ಸ್ ಯೋಗಾತ್ಮ ಶ್ರೀಹರಿ ಅವ್ರ ಜೊತೆಗೆ. ನಮಸ್ಕಾರ. ತುಂಬ ಹೆವಿ ಟಾಪಿಕಾ ಏನೋ ಗೊತ್ತಿಲ್ಲ, ನನಗೇನಂದರೆ ನಾನು ತಿಳ್ಕೊಳ್ಬೇಕು ಇದನ್ನ ಅಂತ. ಆ್ಯಂಡ್ ನನಗೆ ಏನಾದ್ರು ತಿಳ್ಕೊಬೇಕು ಅನಿಸಿದ್ರೆ ಅದು ನಮ್ಮ ಆಡಿಯನ್ಸ್ಗೂ ಏನಾದರೂ ಅವ್ರಿಗೂ ಹೀಗೆ ಅನ್ನಿಸ್ತಿರ್ಬೋದಾ ಅಂತಲೂ ಒಂದು ಪ್ರಶ್ನೆ ಬರುತ್ತೆ. ಎಷ್ಟೋ ಜನ ಡೈರೆಕ್ಟಾಗಿ ನಿಮ್ಮ ಹತ್ರ ಬಂದು ಮಾತಾಡ್ಲಿಕ್ಕಾಗಲ್ಲ, ಅವ್ರ ಮನಸ್ಸಲ್ಲಿ ಬರಬಹುದಾದೇನೋ ಅಂತ ಅಂದ್ಕೊಂಡು ನಾನು ಅಂದ್ಕೊಳ್ತೀನಿ ನಿಮ್ಮನ್ನು ಕೇಳಬೇಕು ಅಂತ. ಪರಕಾಯ ಪ್ರವೇಶ, ಅವರ ಪರಕಾಯ ಎಲ್ಲ ನಿಮ್ಮಲ್ಲಿ ಪ್ರವೇಶ ಮಾಡಿ. ಗೊತ್ತಿಲ್ಲಪ್ಪ, ಇಷ್ಟೊಂದು ಡೀಪಾಗಿ ನಾನು ಯೋಚನೆ ಮಾಡಿಲ್ಲ. ಕರ್ಮ ಅನ್ನೋದು ನಿಜನಾ, ಕೆಟ್ಟದ್ದಾ? ಈ ಬಿಲ್ಡಿಂಗು ನಿಮ್ಮ ಸ್ವಂತದ್ದ, ಬಾಡಿಗೆದ? ಬಾಡಿಗೆದು. ಸರಿ, ಬಾಡಿಗೆ ಕಟ್ಟಬೇಕಾ ಬೇಡ? ಕಟ್ಟಲೇಬೇಕು. ತಿಂಗಳ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಓನರ್ ಬಂದು ನಿಮ್ಮ ಜೊತೆ ಜಗಳ ಮಾಡ್ತಾರ? ಇಲ್ಲ. 3 ತಿಂಗಳಾದರೂ ಕಟ್ಟಿಲ್ಲ, ಕೇಳ್ತಾರೆ. ಏನು ಮಾಡ್ತಾರೆ? ಖಾಲಿ ಮಾಡ್ಕೊಂಡು ಹೋಗಿ ಅಂತಾರೆ, ಗಲಾಟೆ ಮಾಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಹೌದು. ಕೋರ್ಟ್ಗೆ ಹೋಗ್ತೀರಿ, ಅಡ್ವೊಕೇಟ್ ನೀಡ್ತೀರಿ. ಇದಿಷ್ಟು ತೀರಿ ಇಸ್ ಕಾಲ್ಡ್ ಕರ್ಮ. ಕರ್ಮ ಅಂದರೆ ವಸ್ತು ಸ್ಥಿತಿ, ಕೆಲಸ, ಆಕ್ಷನ್ ಅಂಡ್ ರಿಯಾಕ್ಷನ್. ಇದನ್ನ ಕರ್ಮ ಅಂತೀವ? ಇನ್ನೊಂದ್ಸತಿ ಸುಮ್ಮನೆ ಹೇಳ್ತೀನಿ, ಅದು ಹಿಂದಿನ ಜನ್ಮದಲ್ಲಿ ಅದು ಏನು ಕರ್ಮ ಮಾಡಿದ್ನೋ ಇವಾಗ ನೀನು ಸಿಕ್ಕದೆ, ಅಥವಾ ಇವಾಗ ಹಿಂಗಾಗ್ತಿದೆ ಲೈಫು ಅಂತೆಲ್ಲ ಗೊಣಗ್ತೀವಲ್ಲ. ನಮ್ಮ ಗೊಣಗುವಿಕೆ ಇಸ್ ವೀಕ್ನೆಸ್. ಹಿಂದಿನ ಜನ್ಮ ಅಂತಲ್ಲದೆ ಇದ್ರು ಕೂಡ ಲೆಟ್ಸ್ ಅಸ್ಯೂಮ್ ನಿಮ್ಮ ತಂದೆ ಸಾಲ ಮಾಡಿಬಿಟ್ಟಿದ್ದಾರೆ. ನಿಮ್ಮ ತಂದೆ ಸಾಲ ತೀರ್ಸಕ್ಕಾಗಿಲ್ಲ, ಯಾರ ಮೇಲೆ ಬರ್ತದೆ? ಮಕ್ಕಳ ಮೇಲೋ ಹೆಂಡತಿ ಮೇಲೋ ಬರುತ್ತೆ. ಯಾಕೆ ಅಂದರೆ ಡಾಕ್ಯುಮೆಂಟಲ್ಲಿ ಲೀಗಲ್ ಹೇರ್ಸ್ ಅಂತ ಅವ್ರ ಹತ್ರ ಸೈನ್ ತೊಗೊಂಡಿರ್ತಾರೆ. ಆಸ್ತಿ ಬಂದಾಗಲೂ ನಿಮ್ಮದೇನೆ. ಅವರೊಂದು ಅಸೆಟ್ ಮಾಡಿದ್ದಾರೆ, ಸೈಟ್ ಮಾಡಿದ್ದಾರೆ, ಒಂದೇ ಒಂದು ಅನ್ಕೊಳ್ಳೋಣ, ಒಂದು ಸೈಟ್ ಮಾಡಿದ್ದಾರೆ ಅಥವಾ ಒಂದು ಮನೆ ಮಾಡಿದ್ದಾರೆ. ನಿಮ್ಮ ತಂದೆ ಸಾಲ ಮಾಡಿದ್ದಾರೆ. ಈಗ ನಿಮ್ಮ ತಂದೆ ಕೈಲಿ ಕಟ್ಟಕ್ಕಾಗ್ತಾ ಇಲ್ಲ, ರಿಟೈರ್ ಆಗೋಗಿದ್ದಾರೆ, ಕಟ್ಟಕ್ಕಾಗ್ತಾ ಇಲ್ಲ. ಆ ಸಾಲ ಯಾರಿಗೆ ಬರುತ್ತೆ? ನೀವು ಪ್ರಿಪೇರ್ ಆಗಿಲ್ಲ, ನೀವೇನಂತೀರಿ? ನಿಮ್ಮ ತಂದೆಗೆ ಶಾಪ ಹಾಕ್ತೀರಿ. ನಾನು ಒಂದು ಕೇಸ್ ತಗೋತಾ ಇಲ್ಲ, ಇಟ್ಸ್ ನಾಟ್ ಯು. ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ, ನಮ್ಮಪ್ಪ ಸಾಲ ಮಾಡಿಬಿಟ್ಟು ನನಗೆ ಹಿಂಗೆ ಸಿಕ್ಕಿಸ್ಬಿಟ್ರು, ನನ್ನ ತಲೆ ಆಯಿತಾ. ಈಗ ಸಾಲದ ಬೆಲೆ 10 ಲಕ್ಷ, ಪ್ರಾಪರ್ಟಿಯ ಬೆಲೆ 50 ಲಕ್ಷ. ಸಾಲ ತೀರಿಸಿನೂ ಕೂಡ ಸಪೋಸ್ ನೀವು ಹೊರಗಡೆಯಿಂದ ತಂದು ಸಾಲ ತೀರಿಸ್ಬೋದು, ಅಥವಾ ಸೇಲ್ ಮಾಡಿಬಿಟ್ಟು 40 ಲಕ್ಷ ಎತ್ಕೋಬೋದು. ಈಗ ಈ ಕರ್ಮ ಒಳ್ಳೇದ ಕೆಟ್ಟದ್ದ? ನಿಮ್ಮ ತಂದೆ ಮಾಡಿದಂಥ ಕರ್ಮ ಇನ್ನವೇ ಒಳ್ಳೆಯದು. ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಒಳ್ಳೇದು ಯಾವಾಗ? ನಿಮಗೆ ಆಸ್ತಿ ಬಂದಾಗ. ನೋವು ಆದಾಗ, ಸಾಲ ಕಟ್ಟಬೇಕಾಗಿ ಬಂದಾಗ ನನ್ನ ಕರ್ಮ ಅಂತೀವಿ. ಯಾವ ನಮ್ಮ ಅಪ್ಪನ ಕರ್ಮ ನನ್ನ ತಲೆ ಕಟ್ಟಿದ್ರು ಅಂತೀವಿ.
ಅಷ್ಟೇ ಅಲ್ವಾ? ರಿಲೇಟಿವಿಟಿ ಸಿಗುತ್ತೆ. ಸ್ಥಿತಿನಾ? ಇಲ್ಲ, ವಸ್ತು ಸ್ಥಿತಿ ಹೇಳ್ತಾ ಇದ್ದೀವಿ. ನೀವು ಹೆಂಗೆ ನಡ್ಕೋತೀರಿ ಹಾಗೆ. ನಿಮ್ಮ ತಂದೆ ಸಾಲ ಮಾಡಿದ್ರು, ಸಾಲ ತೀರಿಸಿದ್ರು, ನಿಮಗೆ ಆಸ್ತಿ ಮಾತ್ರ ಇಟ್ರು. ಸಾಲ ತೀರ್ಸಕ್ಕಾಗಿಲ್ಲ, ಸಾಲವೂ ಇಟ್ಟರು, ಆಸ್ತಿಯೂ ಇಟ್ಟರು. ಕೆಲವು ಸಲ ಸಾಲ ಕಮ್ಮಿ, ಆಸ್ತಿ ಜಾಸ್ತಿ, ಆಸ್ತಿಯ ಬೆಲೆ ಜಾಸ್ತಿ. ಕೆಲವು ಸಲ ಸಾಲವೇ ಜಾಸ್ತಿ, ಆಸ್ತಿಯ ಬೆಲೆ ಕಮ್ಮಿ. ಈ ಎಲ್ಲವೂ ಸೀಕ್ವೆನ್ಸ್ ಇದೆ. ಕೆಲವು ಸಲ ಸಾಲವೂ ಸಿಗಲ್ಲ, ಅಂದರೆ ಸಾಲ ತೀರ್ಸೋಕ್ಕೂ ಆಗಲ್ಲ, ಆಸ್ತಿ ಮಾರಿದ್ರೂ ತೀರ್ಸೋಕ್ಕಾಗಲ್ಲ. ನೀವು ನಿಮ್ಮ ಹಣದಿಂದ ಬ್ಯಾಲೆನ್ಸ್ ಕಟ್ಟಬೇಕು. ನೀವು ಸೈನ್ ಹಾಕಿಲ್ಲದೆ ಇರ್ಬೋದು, ಆದರೆ ಹೇಗೆ ನಿಮಗೆ ಲೀಗಲ್ ರೈಟ್ ಆಫ್ ಎನ್ ಅಸೆಟ್ ಬರುತ್ತೆ, ಹಾಗೆ ಲೀಗಲ್ ರೈಟ್ ಆಫ್ ಎ ಲಯಬಿಲಿಟಿನೂ ಬರುತ್ತೆ. ಈ ಇಷ್ಟು ಪ್ರೋಸೆಸ್ ಈಸ್ ಕಾಲ್ಡ್ ಕರ್ಮ. ಬಟ್ ಸಾಮಾನ್ಯವಾಗಿ ಅದನ್ನ ತುಂಬಾ ನೆಗೆಟಿವ್ ಆಗೇ ಪೋರ್ಟ್ರೇ ಮಾಡಿದೀವಲ್ವಾ? ಅಂದ್ರೆ ಅದೊಂದು ಕೆಟ್ಟದ್ದು, ಕರೆಕ್ಟ್, ಹಿಂಸಿಸುವಂತ ಆ ಪರಿಸ್ಥಿತಿ. ಸಾಲ ಅಂತ ಕೇಳೋರು ಬಂದಾಗ ನಿಮ್ಮ ಮನೆ ಮುಂದೆ, ಅವಾಗ ಇದನ್ನ ಕೆಟ್ಟದಾಗಿ ಪ್ರೊಜೆಕ್ಟ್ ಮಾಡಿದ್ದಾರೆ. ಆಸ್ತಿ ಬಂದದ್ದನ್ನ ಕರ್ಮ ಅಂತ ಯಾರು ಪ್ರೊಜೆಕ್ಟ್ ಮಾಡಿಲ್ಲ, ಅದು ಕರ್ಮವೇ. ಕೆಲಸ ಮಾಡಿದ್ದೀರಿ, ಸಂಬಳ ಬಂದಿದೆ, ಹೌದಾ? ಕರ್ಮ, ಕರ್ಮಫಲ. ರಿಲೇಟ್ ಮಾಡ್ಕೋತೀರಾ? ಸೊ ಕೃಷ್ಣ ಹೇಳಿರೋ ಕರ್ಮಣ್ಯನಲ್ಲಿ ಕರ್ಮ ಅಂದ್ರೂ ಅದೇ ಅಲ್ವಾ ಹಾಗಿದ್ರೆ? ಕರ್ಮಣ್ಯವಾಧಿಕಾರಸ್ತೆ ಅಂದರೆ ಕರ್ಮ ಮಾಡೋದ್ರಲ್ಲಿ, ನಂಗೆ ಕೆಲಸ ಮಾಡೋದ್ರಲ್ಲಿ ನಂಗೆ ಅಧಿಕಾರ ಇದೆ. ಸಂಬಳ ಕೊಡೋದು ಮ್ಯಾನೇಜ್ಮೆಂಟಿಗೆ ಬಿಟ್ಟಿದ್ದು, ಗೊತ್ತಾಯ್ತಾ? ಈಗ ನಾವು ಸಾಧಾರಣ ಜನ ಕೆಲಸವೂ ಮಾಡ್ತೀವಿ, ಸಂಬಳ ಎಕ್ಸ್ಪೆಕ್ಟು ಮಾಡ್ತೀವಿ, ಕರ್ಮವೂ ಎಕ್ಸ್ಪೆಕ್ಟ್ ಮಾಡ್ತೀವಿ, ಕರ್ಮ ಫಲವನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಓಕೆನಾ? ತಪ್ಪ? ಅಷ್ಟೇ. ಇಷ್ಟೇ ಕರ್ಮ ಅಂದರೆ, ಫೋನ್ ತೊಗೊಂಡಿದ್ದೀವಿ, ಒಂದು ಕನೆಕ್ಷನ್ ಹಾಕಿಸ್ಕೊಂಡಿದ್ದೀವಿ, ಪೋಸ್ಟ್ ಪೇಯ್ಡೋ ಪ್ರೀಪೇಯ್ಡೋ, ಅದರ ಕಟ್ಟಿದ್ರೆ ಮಾತ್ರ ಅದು ನಮಗೆ ಆಪ್ರೇಟ್ ಆಗ್ತದೆ. ರಿಚಾರ್ಜ್ ಮಾಡಿಲ್ಲ ಅಂದರೆ ಆಪ್ರೇಟ್ ಆಗಲ್ಲ, ಹೌದಾ? ಗಾಡಿ ಓಡಿಸ್ಕೊಂಡು ಹೋಗಿದ್ದೀವಿ, ಗೊತ್ತಿಲ್ಲದೆ ಸಿಗ್ನಲ್ ಜಂಪ್ ಮಾಡಿಬಿಟ್ಟಿದ್ದೀವಿ, ಕರ್ಮ ಮಾಡಿದ್ದೀವಿ, ಚಲನ್ ಬಂದಿದೆ. ಈಗ ಚಲನ್ ನನಗೆ ಬರ್ತಾ ಇದೆ ಅಂತಂದ್ರೆ ನೀವು ಮಾಡಿದ್ರಿಂದ ಅಲ್ವಾ ಚಲನ್ ಬಂದದ್ದು, ನೀವು ಕರ್ಮ ಮಾಡಿದ್ರಿಂದ ಅಲ್ವಾ ಅಲ್ಲಿ ಚಲನ್ ಬಂದದ್ದು. ಡಿಸ್ಪ್ಯೂಟ್ ಮಾಡಿದ್ದೀರಿ, ಯಾರಿಗೋ ಹೋಗಿ ಹೊಡೆದು ಬಿಟ್ಟಿದ್ದೀವಿ, ಅವ್ರೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಪೊಲೀಸ್ ಅವ್ರು ನಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದಾರೆ. ತಪ್ಪು ಅವನದೇ, ಅವನು ಇರಿಟೇಟ್ ಮಾಡ್ದ, ಆದರೆ ಹೊಡೆದಿದ್ದು ನಾವು. ಹೊಡೆದಿದ್ದಕ್ಕೆ ಏನು ಫಲ ಸಿಗಬೇಕೋ ಅದು ಸಿಗತ್ತೆ. ಪೊಲೀಸ್ನವ್ರು ನಮ್ಮನೆಗೆ ಹುಡ್ಕೊಂಬಂದ್ಬಿಟ್ರು, ನಾನು ಏನು ತಪ್ಪೇ ಮಾಡಿಲ್ಲ, ಎಲ್ಲ ಅವನೇ ಮಾಡಿದ್ದು, ಹಂಗೂ ಹೇಳ್ಬೋದು. ಅವನೇ ಗಲಾಟೆ ಮಾಡ್ದ, ಅವನೇ ನನ್ನನ್ನು ಹೊಡೆದ, ಆದರೂ ಫಸ್ಟ್ ಹೋಗಿ ರಿಜಿಸ್ಟರ್ ಮಾಡಿದ ಪೊಲೀಸಿಗೆ ಅವನೇನೆ, ಪೊಲೀಸ್ ನನ್ನ ಅರೆಸ್ಟ್ ಮಾಡ್ಕೊಂಡು ಹೋದರು. ಇದು ಕರ್ಮಫಲವೇ, ಅಜ್ಞಾನದ ಕರ್ಮಫಲ. ನಂಗೆ ಗೊತ್ತಿಲ್ಲ ಆ ಸೀಕ್ವೆನ್ಸು, ಹಾಗಾಗಿ ನನ್ನದ್ರಲ್ಲಿ ಸಿಕ್ಕಾಕೊಂಡಿದ್ದೀರಿ. ಆ ಗೊತ್ತಿಲ್ಲದ ತಪ್ಪಿಗೆ ಅದು ಫಲ. ಸೊ ಎನಿಥಿಂಗ್ ಇನ್ವಾಲ್ವ್ಡ್ ಇನ್ ಮೈ ಲೈಫ್, ಎನಿ ಆಕ್ಟಿವಿಟಿ ಈಸ್ ಕಾಲ್ಡ್ ಕರ್ಮ. ನೀವು ಹೇಳೋ ಪ್ರಕಾರ ಒಳ್ಳೇದು ಕರ್ಮ, ಕೆಟ್ಟದ್ದು ಕರ್ಮ. ಆದ್ರೆ ಕರ್ಮ ಈಸ್ ಕೆಲಸ, ಆಕ್ಟಿವಿಟಿ. ಒಳ್ಳೆ ಆಕ್ಟಿವಿಟಿ, ಕೆಟ್ಟ ಆಕ್ಟಿವಿಟಿ ಅಂತಿದೆಯಾ? ಇಲ್ಲಲ್ಲ, ಇಟ್ಸ್ ಅನ್ ಆಕ್ಟಿವಿಟಿ. ಯು ಆರ್ ಡನ್ ಸಮಥಿಂಗ್. ಡ್ರೈವಿಂಗ್ ಮಾಡ್ಕೊಂಡು ಹೋಗಿದ್ದೀರಿ, ಇಟ್ಸ್ ಅನ್ ಆಕ್ಟಿವಿಟಿ. ಡ್ರೈವಿಂಗ್ ಮಾಡುವಾಗ ಸಿಗ್ನಲ್ ಜಂಪ್ ಆಗಿದ್ದೀರಿ, ಒಂದು ಎಕ್ಸ್ಟ್ರಾ ಬಾರ್ಡರ್ ಕ್ರಾಸ್ ಮಾಡಿದ್ದೀರಿ, ಅಷ್ಟೇ. ಆ ಎಕ್ಸ್ಟ್ರಾ ಬಾರ್ಡರ್ ಕ್ರಾಸ್ ಮಾಡಿದ್ದಕ್ಕೆ ಅದರ ಫಲ. ಎಕ್ಸ್ಟ್ರಾ ಬಾರ್ಡರ್ ಕ್ರಾಸ್ ಮಾಡುವಾಗ ಒಂದು ನಾಯಿ ಬಂದ್ಬಿಡ್ತು, ಅಡ್ಡ ಬಂತು, ನೀವು ಬಿದ್ದೋದ್ರಿ, ನಾಯಿಗೂ ಗುದ್ದಿದ್ರಿ. ಅಷ್ಟು ಟೈಮ್ ಎಕ್ಸ್ಟ್ರಾ ಆಗಲಿಲ್ವಾ? ಆ ಎಕ್ಸ್ಟ್ರಾ ಆಗಿದ್ದ ಕರ್ಮಫಲ ಅಲ್ವಾ? ಅಲ್ಲಿ ಕೆಟ್ಟದ್ದು ಅಷ್ಟೇ. ಆ ಸೀಕ್ವೆನ್ಸ್ಗೆ ಎಕ್ಸ್ಟ್ರಾ ಯಾವಾಗ ನಾವು ಅರ್ಜೆಂಟಲ್ಲಿ ಕ್ರಾಸ್ ಮಾಡಿದ್ವಿ, ಚಲನ್ನೂ ಬಿತ್ತು, ಗಾಡಿಯೂ ಬಿತ್ತು ಅಲ್ವಾ? ನಮಗೂ ಏಟ್ ಬಿತ್ತು. ಈಗ ಕರ್ಮ ಈಸ್ ಡ್ರೈವಿಂಗ್, ಕರ್ಮಫಲ ಈಸ್ ನನ್ನ ಡ್ರೈವಿಂಗ್ ಕಾಶಿಯಸ್ ಆಗಿ ಮಾಡಿದ್ದಿದ್ರೆ ಡೆಸ್ಟಿನಿ ಕರೆಕ್ಟಾಗಿ ರೀಚ್ ಆಗ್ತಾ ಇದ್ದೆ, ಅದು ಕರ್ಮಫಲ. ಕಾಶಿಯಸ್ ಡ್ರೈವಿಂಗ್ ಇರಲಿಲ್ಲ, ಎಲ್ಲೋ ಒಂದ್ಸಲ ಇನ್ನೊಂದು ಚೂರು ಯೋಚನೆ ಮಾಡಿಬಿಟ್ಟೆ, ಸಿಗ್ನಲ್ ನೋಡಲಿಲ್ಲ, ಜಂಪ್ ಆಗಿಬಿಟ್ಟೆ, ಚಲನ್ ಬಂತು. ಇಷ್ಟು ಸಿಂಪಲ್ಲಾಗಿ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿ. ಓಕೆ, ನಂದು ಇನ್ನೊಂದು ಪ್ರಶ್ನೆ. ನೀವು ಬಿಗಿನಿಂಗ್ ಆಫ್ ಯುವರ್ ಲೈಫಲ್ಲಿ ನಮ್ಮ ಕಳೆದ ಎಪಿಸೋಡಲ್ಲೂ ಹೇಳ್ತಾ ಇದ್ರಿ 23 ವರ್ಷಕ್ಕೆ ಹಿಂಗೆ ಸಂಸಾರ ಜವಾಬ್ದಾರಿ ಎಲ್ಲ ನಿಮ್ಮ ಮೇಲೆ ಬಿತ್ತು ಏನು ಎತ್ತ ಅಂತ. ನೀವು ಬೇಕಾದಷ್ಟು ಕಷ್ಟಗಳನ್ನು ನೋಡಿದ್ದೀರಾ, ಎಡರು ತೊಡರುಗಳನ್ನ ನೋಡಿದ್ದೀರಾ. ಯಾವಾಗಲಾದರೂ ನೀವು ಅಂದ್ಕೊಂಡಿದ್ರೆ ಏನು ಕರ್ಮ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಇಷ್ಟು ಅನುಭವಿಸ್ತಾ ಇದ್ದೀನಿ,
ನೇಮನಿಷ್ಠೆಯಿಂದ ಬದುಕ್ತಾ ಇದ್ದೀನಲ್ಲ, ಯಾರಿಗೂ ಕೇಡು ಬಯಸಿಲ್ವಲ್ಲ, ಏನು ಕರ್ಮ ಇದು ಅಂತ ಒಂದು ಕ್ಷಣನಾದರೂ ಎನಿ ಪಾಯಿಂಟ್ ಆಫ್ ಯುವರ್ ಲೈಫ್ ಹೇಗೆ ಸಾಧ್ಯ? ನನ್ನ ಮನೆ ಅಲ್ವಾ ಅದು? ಈ ಅಪ್ರೋಚ್ ನಿಮ್ಮ ಮುಂಚಿಂದನೂ ಹೀಗೆ ಇದೆಯಾ? ಈಗ ನನ್ನ ಮನೆ ಅಲ್ವಾ, ನನ್ನ 23 ವರ್ಷ ನಮ್ಮ ಅಪ್ಪ ಅಮ್ಮ ನೋಡ್ಕೊಂಡಿದ್ದಾರಲ್ಲ, ಆ ಋಣ ತೀರ್ಸೋದು ಬೇಡವಾ? ನಿಮ್ಗದು 23ನೇ ವಯಸ್ಸಲ್ಲೂ ಹೀಗೆ ಅನ್ಸುತ್ತಾ? ಇತ್ತು. ಇಲ್ದೇ ನಾನು ಅದು ಬಿಟ್ಬಿಟ್ಟು ಎಸ್ಕೇಪಿಸ್ಟ್ ಆಗಿ ಹೊರಟೋಗ್ತಾ ಇದ್ದೆ. ದಟ್ ಈಸ್ ವೈ ಯು ಆರ್ ಯೋಗಾತ್ಮ. ಆ ರಿಯಲೈಸೇಷನ್ಸು ಆ ಸ್ಟೇಜಲ್ಲೇ ಆಗೋದು, ಆಮೇಲೆ ಎಲ್ರಿಗೂ ಆಗ್ಬಿಡುತ್ತೆ. ನನ್ನ ತಮ್ಮ ಹೇಳ್ತಾನೆ ಇದನ್ನ. ಏನಂತ? ನಿನ್ನ ಅವತ್ತು ಅವಕಾಶ ಇದ್ದಿದ್ದು, ಅವನಿಗೆ ಅವಾಗ 14 ವರ್ಷ, ಹಾಂ, ನಂಗೆ 24, ನಂಗಿಂತ 10 ವರ್ಷ ಕಡಿಮೆ ಅವನು. 13 ವರ್ಷ. ಹಾಂ, 13ನೇ ವರ್ಷ. ನನಗೆ ಬೇಡ ಅಂತ ಅವನೊಂದು ಎಸ್ಕೇಪಿಸ್ಟ್ ಆಗಿದ್ರೆ, ನಾನು ಹೆಂಡತಿ ಜೊತೆನೇ ಇರಬೇಕು ಅಂತಿದ್ದಿದ್ರೆ, ನನ್ನ ತಮ್ಮನ್ನ ನನ್ನ ತಾಯಿಯನ್ನು ದೂರ ಮಾಡಿಬಿಡ್ತಾ ಇದ್ದೆ. ಏನೋ ಒಂದು ನೆಪ ಕೊಟ್ಬಿಟ್ಟು ದೂರ ಮಾಡಿಬಿಟ್ಟು ಅವ್ರನ್ನ ಸೆಟಲ್ ಮಾಡಿಸ್ಬಿಡ್ತಾ ಇದ್ದೆ. ನಮ್ಮಮ್ಮ ಅವತ್ತಿಂದ ಒಂದಿನನೂ ದೂರ ಆಗಿಲ್ಲ, ನನ್ನ ತಮ್ಮ ಒಂದಿನನೂ ದೂರ ಆಗಿಲ್ಲ. ಈಗ ಅದು ಕೆಟ್ಟ ಕರ್ಮ ಅಲ್ಲ. ಇವತ್ತು ನಾವು ಒಟ್ಟಿಗೆ ಬದುಕ್ತಾ ಇದ್ದೀವಲ್ಲ, ಒಟ್ಟಿಗೆ ಬದುಕಿ ಇಡೀ ಒಂದು ಆರ್ಗನೈಸೇಷನ್ನು ಅಥವಾ ಒಂದು ಮನೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಇದ್ದೀವಲ್ಲ, ಇದು ಒಳ್ಳೆ ಕರ್ಮ ಅಲ್ವಾ? ನಾನು ಅವತ್ತು ಸರಿಯಾಗಿ ನಡ್ಕೊಂಡಿದ್ದಕ್ಕಲ್ವ ಇವತ್ತಿನ ಕರ್ಮಫಲ. ನಾನು ಅವತ್ತು ಅವರಿಬ್ಬರನ್ನ ದೂರ ಮಾಡಿದ್ದಿದ್ರೆ ನನ್ನ ತಮ್ಮ ಇವತ್ತು ನನ್ನ ಜೊತೆಲಿ ಇರ್ತಾ ಇರಲಿಲ್ಲ, ಆ ಬಾಂಧವ್ಯಗಳೇ ಇರ್ತಾ ಇರಲಿಲ್ಲ. ನನ್ನಲ್ಲಿ ಇವತ್ತಿಗೆ ಗಿಲ್ಟ್ ಕಾಡಕ್ಕೆ ಶುರು ಆಗೋದು, ನನ್ನ ಮಕ್ಕಳು ನನ್ನನ್ನು ನೋಡೋರು, ನನ್ನನ್ನು ದೂರ ಮಾಡಿ ಅವ್ರು ಹೋಗೋರು. ನನಗೆ ಅವಕಾಶ ಬಂದಾಗ ಅಥವಾ ನಂಗೆ ಹಾರ್ಟ್ ಅಟ್ಯಾಕೋ ಇನ್ನೊಂದು ಹಾಸ್ಪಿಟಲೈಸೇಷನ್ನೋ ನನ್ನ ಕಷ್ಟವೋ ಬಂದಾಗ ನನ್ನ ಮಕ್ಕಳು ನನ್ನನ್ನು ಬಿಟ್ಟು ಹೋಗೋರು. ಹೋಗಿಲ್ಲ ಅಲ್ಲ. ಯಾಕೆ ಹೋಗಲ್ಲ? ಅವ್ರು ನೋಡಿರೋದೇನೋ ಅವರಪ್ಪ ಎಸ್ಕೇಪಿಸ್ಟ್ ಅಲ್ಲ, ಅವರಪ್ಪ ಬಿಟ್ಟು ಹೋಗಲಿಲ್ಲ, ಅವರಮ್ಮನ್ನ ಅವ್ರ ತಮ್ಮನ್ನ ಬಿಡಲಿಲ್ಲ. ಹಾಗಾಗಿ ನಾವು ಜೊತೆಲಿರ್ತೀವಿ, ಸೇಫ್ಟಿ ಕೂಡ. ಸೊ ಕರ್ಮ ಸೀಕ್ವೆನ್ಸ್ ಕಾಡುತ್ತೆ. ನಮ್ಮಪ್ಪ ಹೋಗಿದ್ದು ಅವ್ರ ಆರೋಗ್ಯ ಸರಿಗಿರಲಿಲ್ಲ, ಅವ್ರ ಆಹಾರ ಸರಿಗಿರಲಿಲ್ಲ, ಚಿಕ್ಕ ವಯಸ್ಸಿನಲ್ಲಿ ನರಿಶ್ಮೆಂಟ್ ಇರಲಿಲ್ಲ, ತುಂಬ ನೋವುಗಳಿತ್ತು, ಒಬ್ಬರು ಫೈಟ್ ಮಾಡಬೇಕಾಗಿತ್ತು. 8 ಜನ ಅಕ್ಕ ತಂಗಿರು, ಎಲ್ಲ ಒಂದು ಭಿನ್ನಾಭಿಪ್ರಾಯಗಳಿತ್ತು. ಇವ್ರ ಮೇಲೆ ತುಂಬ ಒತ್ತಡ ಇತ್ತು. ಇದು ನಮ್ಮ ತಂದೆಯ ಕರ್ಮ, ತಾತನ ಕರ್ಮ. ಆದರೆ ನಮ್ಮ ತಂದೆ ಅಷ್ಟು ಕರ್ಮಗಳನ್ನು ನಮ್ಮ ತಲೆ ಮೇಲೆ ಹೇರಲಿಲ್ವಲ್ಲ. ನಂಗೆ ಬಿಟ್ಟೋಗಿದ್ದು ಅವ್ರ ಆಸ್ತಿ, ಸಾಲ ಅಲ್ಲ. ನಮ್ಮಪ್ಪ ನನಗೆ ಬಿಟ್ಕೊಟ್ಟಿದ್ದು ಒಂದು ಮನೆ ಬಿಟ್ಕೊಟ್ರು, ಅವ್ರು ಸಾಲ ಬಿಟ್ಕೊಡ್ಲಿಲ್ಲ, ನೋವುಗಳನ್ನು ಬಿಟ್ಕೊಡ್ಲಿಲ್ಲ. ನನಗೆ ಅವ್ರ ರೈಟ್ ಇದೆ ನೆಕ್ಸ್ಟ್ ಜನ್ರೇಷನ್ಗೆ ನಾವು ನೋವು ಕೊಡೋಕ್ಕೆ. ಸೊ ಹೀಗೆ ಅಂದ್ಕೊಂಡ್ಬಿಟ್ರೆ ಎಲ್ಲವೂ ಪಾಸಿಟಿವ್ ಕರ್ಮ. ಹೀಗೆ ಅಂದ್ಕೊಳ್ಳಿಲ್ಲ, ನಮ್ಮಪ್ಪ ಅವ್ರು ನೋಡ್ಕೋಬೇಕಾಗಿದ್ದ ಮಕ್ಕಳನ್ನ ಹೆಂಡತಿಯನ್ನು ನನ್ನ ತಲೆ ಕಟ್ಟಿದ್ರು ಅಂತ ಅನ್ನಿಸ್ಬಿಟ್ರೆ ನನಗೆ ನಮ್ಮಮ್ಮ ದೂರದವ್ರಾಗ್ಬಿಡ್ತಾರೆ, ನನ್ನ ತಮ್ಮ ದೂರದವನಾಗ್ಬಿಡ್ತಾನೆ. ಸೊ ನಮ್ಮ ಅಪ್ಪಂಗೆ ಅನಿಸಿರ್ಲಿಲ್ಲ, ನಮ್ಮ ತಾತಂಗೆ ಅನಿಸಿರ್ಲಿಲ್ಲ, ನಂಗೆ ಅನಿಸಿಲ್ಲಪ್ಪ. ಇದು ಪಾಸಿಟಿವ್ ಕರ್ಮ. ಇಟ್ಸ್ ಎ ಚೈನ್. ಈ ಚೈನ್ ಕಂಟಿನ್ಯೂ ಮಾಡಿ, ಎಲ್ರಿಗೂ ಮಾಡಿ. ಸಣ್ಣ ಪುಟ್ಟ ನೋವುಗಳು 100 ಬರ್ತವೆ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು 100 ಬರ್ತವೆ, ಬರಲಿ ಬಿಡಿ. ದೊಡ್ಡ ಗೋಲ್ ಏನು? ಇವತ್ತು ಬಿಡುಗಡೆ ಬೇಕು ಅಂತಂದರೆ, ನಾನು ಒಂಟಿಯಾಗಿ ಬದುಕಬೇಕು ಅಂತಂದರೆ ಮನೆಯೆಲ್ಲ ಬಿಟ್ಟು ಇನ್ನೊಂದು ಕಡೆ ಹೋಗಿ ಒಂಟಿಯಾಗಿ ಬದುಕೋಬೋದಪ್ಪ. ನೋವಿನಲ್ಲೂ ಒಂಟಿತಾನೆ ಅವಾಗ. ನನಗೇನೋ ಆಗಿ ಬಿದ್ದೋದೆ, ಒಂಟಿತಾನೆ ಅವಾಗ. ಯಾರು ಎತ್ತವ್ರು ಇಲ್ವಲ್ಲ. ಈಗ ನಂಗೆ ಎತ್ತೋಕ್ಕೆ ಒಂದು 15 ಜನ ಇದ್ದಾರೆ, ಆಗ ಯಾರು ಇರಲ್ಲಲ್ಲ. ನೀವೆಲ್ಲ ನನ್ನ ಮನೆ ನೋಡ್ತಾ ಇರ್ತೀರಿ, ನನ್ನ ಮನೆಯ ವಾತಾವರಣ ನೋಡ್ತಾ ಇರ್ತೀವಿ. ನಾವು ಕಿತ್ತಾಡಲ್ಲಪ್ಪ, ಜಗಳ ಆಡಲ್ಲ, ಅರ್ಥ ಮಾಡ್ಕೋತೀವಿ. ನೋವಾಗತ್ತೆ, ಭಿನ್ನಾಭಿಪ್ರಾಯಗಳು ಬರುತ್ತೆ, ಅದರ ಬಾಯಿಂದ ಕೆಟ್ಟ ಶಬ್ದಗಳು, ಕೆಟ್ಟ ಮೂಡುಗಳು ಹೊರಕ್ಕೆ ಬರಲ್ಲ. ಇದನ್ನು ಹಿಡಿದಿಡೋದೇ ಯೋಗ. ಈ ರಶ್ ಆಫ್ ನೆಗೆಟಿವಿಟಿ ಒಂದು ಡ್ಯಾಮ್ ಕಟ್ಟಬೇಕು ನಮ್ಮ ಮನಸ್ಸಿನ ಒಳಗೆ. ಆ ಡ್ಯಾಮ್ ಕಟ್ಟಿ ಕೆಟ್ಟದ್ದೆಲ್ಲ ಅಲ್ಲಿ ಸ್ಟೋರ್ ಆಗಬೇಕು, ಹೊರಕ್ಕೆ ಹೋಗ್ಬಾರ್ದು, ಗೇಟ್ಸ್ ಓಪನ್ ಮಾಡಬಾರ್ದು. ಇದೇ ಕರ್ಮಫಲ. ನಾವೇನು ಮಾತಾಡ್ತೀವಿ ಈಸ್ ಆಲ್ಸೋ ಕರ್ಮ. ನಿನ್ನ 1 ಸೆಕೆಂಡ್ ಬೈದ್ಬಿಟ್ರೆ ಪುಟ್ಟಿ ಏನಾಗತ್ತೆ? ಶುರು ಆಗ್ಬಿಡುತ್ತೆ. 5 ವರ್ಷದ ತಪಸ್ಸು, ಒಂದು ಒಳ್ಳೆ ಕ್ಯಾರೆಕ್ಟರ್ನ ನಾನು ಕೊಡಬೇಕು ಅಂತಿರುವ ತಪಸ್ಸು, 1 ಸೆಕೆಂಡಿನ 2 ಸೆಕೆಂಡಿನ ನನ್ನ ಕೆಟ್ಟ ನಡತೆಗಳಿಗೆ, ಕೆಟ್ಟ ಭಾಷೆಗಳಿಗೆ ಬಿಟ್ಕೊಟ್ಬಿಟ್ರೆ 5 ವರ್ಷ ತಪಸ್ಸು ಕುಸಿದೋಗುತ್ತಲ್ವಾ? ಹಾಗೆ ಇಡೀ ಜೀವನವೇ ಒಂದು ತಪಸ್ಸಲ್ವಾ? ಆ ತಪಸ್ಸನ್ನು ಮುರಿದೇ ಇರೋದಕ್ಕೆ ಪಾಸಿಟಿವ್ ಕರ್ಮಗಳು ಆಗ್ತಾನೆ ಇರಬೇಕು. ಹಾಗೆ ನಮ್ಮ ಕಲ್ಚರಲ್ಲಿ ಏನು ಮಾಡಿದ್ರು, ಎಲ್ಲೋ ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ, ದೇವರಿಗೆ ಹೋಗಿ ಕಾಣಿಕೆ ಹಾಕು ಅನ್ನೋರು. ದೇವರ ಕಾಣಿಕೆ ಅಲ್ಲ, ದೇವರಿಗೆ ಬೇಕಾಗಿಲ್ಲ ಆ ಕಾಣಿಕೆ. ಆದರೆ 4 ಜನ ಬದುಕುವಂತಹ ಸಮಾಜದ ಕಾಣಿಕೆ ಅದು. ಒಂದು ದೇವಸ್ಥಾನದಲ್ಲಿ 4 ಜನ ಬಂದಿರೋರು, ಅಲ್ಲಿ ಒಳ್ಳೆ ಕೆಲಸಗಳಾಗೋದು,
ಮದುವೆಗಳಾಗೋದು, ಮುಂಜಿಗಳಾಗೋದು, ಫಂಕ್ಷನ್ಸ್ ಆಗೋದು, ನಾಟ್ಯ ಆಗೋದು, ಎಲ್ಲ ಆಗೋದು, ಅದಕ್ಕೆ ಫಂಡ್ ಬೇಕಲ್ಲ. ನನ್ನ ತಪ್ಪುಗಳಿಗೆ ನಾನು ಹೋಗಿ ಒಂದು ಕಾಣಿಕೆ ಕಟ್ತಾ ಇದ್ದೆ, ತಪ್ಪೇನಿಲ್ಲಲ್ಲ. ಇಲ್ಲಿ ತಪ್ಪು ಮಾಡ್ತಾರೆ, ಅಲ್ಲಿ ಬಂದು ಕಾಣಿಕೆ ಹಾಕ್ತಾರೆ ಅಂತಂದ್ರೆ ಇದನ್ನ ಆಗ್ತಾನೆ ಇರುತ್ತೆ, ಅದು ಆಗ್ತಾ ಇರುತ್ತೆ. ಇದು ಬ್ಯಾಲೆನ್ಸ್, ಇದು ಬ್ಯಾಲೆನ್ಸ್ ಆಗಲೇಬೇಕಿದು ಬ್ಯಾಲೆನ್ಸ್. ಇಲ್ಲದೆ ಇದ್ರೆ ಬರೀ ತಪ್ಪೇ ಮಾಡ್ತಾ ಇದ್ರೆ ರಾಕ್ಷಸರಾಗ್ಬಿಡ್ತೀವಿ. ನಮ್ಮಲ್ಲಿ ಮನುಷ್ಯರಾಗೋದಕ್ಕೆ ವಾಪಸ್ ಒಂದು ಸಿಸ್ಟಮನ್ನು ಹುಡುಕೊಂಡಿದ್ದಾರೆ. ಎಲ್ಲೋ ತಪ್ಪು ಮಾಡಿಬಿಟ್ಟೆ, ಯಾರಿಗೋ ಇಬ್ರಿಗೆ ನೋವು ಮಾಡಿಬಿಟ್ಟೆ, ಒಂದು 10 ಜನಕ್ಕೆ ಉದ್ಧಾರ ಮಾಡಬೇಡ, 10 ಜನಕ್ಕೆ ಊಟ ಹಾಕ್ಬೇಡ, ಇದು ಬಂದ್ಬಿಡುತ್ತೆ. ತಪ್ಪು ಮಾಡೋದು ಸಹಜವಾಗಿ ಮಾಡ್ತೀವಿ, ಆದರೆ ತಪ್ಪನ್ನು ಸರಿ ಮಾಡ್ಕೊಳ್ಳುವಂಥದ್ದು ನಮ್ಮಲ್ಲಿದೆ. ಯಾವುದೋ ಒಂದು ತಪ್ಪು ಮಾಡಿಬಿಟ್ಟಿದ್ದೀವಿ, ಸತ್ತಾಗ್ಲೂ ನಾವು ಊಟ ಹಾಕ್ತೀವಿ, ಬದುಕಿದಾಗ್ಲೂ ಊಟ ಹಾಕ್ತೀವಿ. ಈ ಅನ್ನದಾನ ಅನ್ನೋದು ನಮ್ಮಲ್ಲಿ ಋಣ ತೀರಿಸ್ಕೊಳಕ್ಕೆ ಬಂದ್ಬಿಟ್ಟಿದೆ. ಇದು ಈ ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಒಳ್ಳೆ ಕರ್ಮಗಳನ್ನು ಮಾಡ್ತೀವಿ. ಒಂದು ತಪ್ಪನ್ನು ಅಪ್ಪ ಮಕ್ಕನ ಬೈದು ಬಿಡ್ತಾನೆ, ಆದರೆ ಬೈದ ಮೇಲೆ ಅನಿಸುತ್ತೆ ನಾ ಬೈದಿದ್ದು ತಪ್ಪಾಯಿತು ಅಂತ 4 ಚಾಕ್ಲೇಟ್ ತಂದು ಕೊಡ್ತಾರೆ. ನಮ್ಮಪ್ಪ ಹೀಗೆ ಮಾಡೋರು, ಅಂದ್ಬಿಡೋರು, ಹೊಡೆದು ಬಿಡೋರು. ಆದರೆ ಹೊಡೆದ ಮೇಲೆ ಆ ನೋವು ಅವ್ರಿಗಿರೋದು, ಹೊಡೆದಿದ್ದು ನನ್ನ ತಿದ್ದುವಿಕೆಗೆ, ಆದರೆ 4 ಚಾಕ್ಲೇಟ್ ತಂದು ಕೊಡೋರು. ಸೊ ಹೀಗೆ 2 ತಪ್ಪಾದಾಗ 4 ಚಾಕ್ಲೇಟು ಬಂದಿದೆ. ನಮ್ಮಪ್ಪ ಹೊಡೆದಿದ್ದೆ ಅದಕ್ಕೆ, ನಾನು ತಪ್ಪು ಮಾಡಿದ್ದಕ್ಕೆ. ಆದರೆ ಅವರು ತಪ್ಪು ಮಾಡಿದ್ರಲ್ಲ, ಆ ಗಿಲ್ಟ್ ಕಾಡೋದಕ್ಕೆ, ಅದನ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ 4 ಚಾಕ್ಲೇಟ್. ಸೊ ಎಂಡ್ ಆಫ್ ದ ಡೇನಲ್ಲಿ ನಾವಿಬ್ಬರು ಸರ್ ಹೋಗ್ತಾ ಇದ್ವಿ. ನಾನು ತಪ್ಪು ಮಾಡಿದ್ದು ತಿದ್ಕೋತಾ ಇದ್ದೆ, ನಮ್ಮಪ್ಪ ತಪ್ಪು ಮಾಡಿದ್ದು ಹೊಡೆದದ್ದು ತಪ್ಪು ಅಂತ ಅವ್ರಿಗನ್ಸಿ ಆ ಗಿಲ್ಟಲ್ಲಿ ಬದುಕೋದಕ್ಕಿಂತ 4 ಚಾಕ್ಲೇಟಲ್ಲಿ ಸರಿ ಮಾಡ್ಕೊಂಡ್ಬಿಡೋರು. ನಾನು ನಮ್ಮಪ್ಪ ಚಾಕ್ಲೇಟು ಹೊಡೆಸ್ಕೊಳ್ಳೋದು ಎಲ್ಲ ಒಂದು ಸೆಟ್ ಆಗಿಬಿಡೋದು, ಕಾಂಬಿನೇಷನ್ ಆಗ್ಬಿಡೋದು. ಎಂಥ ಅದ್ಭುತ ಅಲ್ವಾ ನಮ್ಮಲ್ಲಿ ಸಿಸ್ಟಮ್. ಇದನ್ನ ನೆಗೆಟಿವ್ ಆಗಿ ಯಾಕೆ ನೋಡಬೇಕು? ಯಾವ್ಯಾವ ಮಕ್ಕಳು, ಯಾವ್ಯಾವ ಟೀಚರ್ಸು, ಯಾವ ಪೇರೆಂಟ್ಸು ಹೊಡೆದಿಲ್ಲ ಅಂತಂದರೆ, ಮಕ್ಕಳಿಗೆ ಹೊಡೆದಿಲ್ಲ ಅಂತಂದರೆ, ಈಗ ಹೊಡಿದೇ ಇರೋರೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಫೈನಲಿ ಹೊಡೆಸ್ಕೋತಾರೆ, ಜೈಲಲ್ಲಿ ಹೊಡೆಸ್ಕೋತಾರೆ. ಅಪ್ಪ ಅಮ್ಮನ ಹತ್ರ ಹೊಡೆಸ್ಕೊಳ್ಳೋದೇ ಒಳ್ಳೆಯದು. ಆ ತಿದ್ದುವಿಕೆ ಮಕ್ಕಳಲ್ಲಿ ಒಂದು ಶಾಕ್ ಕೊಡುತ್ತೆ. ಸದ್ಯಕ್ಕೆ ನೋವಾಗತ್ತೆ, ಆದರೆ ಆ ಮಗುವಿನಲ್ಲಿ ಒಂದು ಶಾಕ್ ಕೊಡುತ್ತೆ. ಈ ತಪ್ಪು ಮಾಡಿದ್ರೆ ನನಗೆ ಈ ಶಿಕ್ಷೆ ಇದೆ. ಕರ್ಮಫಲ ಮಗುವಿಗೆ, ಪೇರೆಂಟ್ಸ್ಗೆ ಕರ್ಮಫಲ. ಕರ್ಮ ಮಗು ಹತ್ತಾಗ, ಮಗು ಹಠ ಮಾಡಿದಾಗ, ಮಗು ತಪ್ಪು ಮಾಡಿದಾಗ ಹೊಡೆಯೋದು ಕರ್ಮ. ಅದು ಆ ಕರ್ಮಫಲ ಮತ್ತೆ ತಿದ್ದುವಿಕೆ ಸರಿ ಮಾಡ್ಕೊಂಡ್ಬಿಡ್ತಾರೆ. ಚಾಕ್ಲೇಟ್ ಕೊಟ್ಟು, ತಿಂಡಿ ಕೊಟ್ಟು ಸರಿ ಮಾಡ್ಕೊಂಡ್ಬಿಡ್ತಾರೆ, ಒಳ್ಳೆ ಬಟ್ಟೆ ಕೊಡಿಸಿ. ಸೊ ಇಟ್ಸ್ ಎಲ್ಲ ಸೀಕ್ವೆನ್ಸ್, ಕರ್ಮ ಆ್ಯಂಡ್ ಕರ್ಮಫಲ. ಇದು ಲೆವೆಲ್ 1 ಸಾಧಾರಣ ಜನಕ್ಕೆ. ಈಗ ನನಗೆ ಆಸೆ ಅವಶ್ಯಕತೆ ಎರಡೂ ಇಲ್ಲ. ಈಗ ನನ್ನ ಕರ್ಮಫಲ, ನಾನು ಕೆಲಸ ಮಾಡಿಬಿಡ್ತೀನಿ, ನಂಗೆ ಏನು ರಿಸಲ್ಟ್ಸ್ ಬೇಡವಲ್ಲ. 100 ಕಡೆ ಹೋಗಿ ನಾನು ಕೆಲಸ ಮಾಡಿಬಿಡ್ತೀನಿ. ಯಾರೋ ಹೊಗಳ್ಬೇಕು ಅಂತ ನಂಗೇನಿಲ್ಲ, ಯಾರೋ ಅಲ್ಲಿಂದ ನಾನು ದುಡ್ಡು ಕೊಡಬೇಕು ಅಂತ ಏನಿಲ್ಲ, ಯಾವುದೋ ಫೀಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನಾನು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಕಡೆ ಪಕ್ಷ. ಅದು ಕೃಷ್ಣ ಹೇಳಿರೋ 2ನೇ ಹಂತ, ಕರ್ಮಫಲ ತ್ಯಾಗ ಅಂತ. ಕರ್ಮತ್ಯಾಗ ಅಲ್ಲ, ಕರ್ಮಫಲ ತ್ಯಾಗ ಅಂತ. ಎಕ್ಸ್ಪೆಕ್ಟ್ ಮಾಡಬೇಡ, ಇವತ್ತು ಕೆಲಸ ಮಾಡಿಬಿಡ್ತೀವಿ, ಯಾವುದೋ ಒಂದು ಕೆಲಸದ ಜೀವನ ನಡ್ಕೊಂಡು ಹೋಗುತ್ತೆ. ನೀವು ಇಷ್ಟು ಎಪಿಸೋಡ್ಸ್ ಮಾಡ್ತೀವಿ, ಯಾವುದೋ ಒಂದು ಎಪಿಸೋಡ್ ಚೆನ್ನಾಗಿ ಕೊಡುತ್ತೆ ಅಲ್ವಾ? ಹಾಗೆ ಕರ್ಮಫಲ, ಕರ್ಮತ್ಯಾಗ, ಕರ್ಮಫಲ ತ್ಯಾಗ, ಹೀಗೆ 4 ಕರ್ಮವನ್ನು ಕೃಷ್ಣ ಹೇಳ್ದ. ಹಾಗಿದ್ರೆ ಇದು ಮಹಾಭಾರತದ ಕಾಲದ ಕರ್ಮ ಅಂತ ಅನ್ಕೋಬಾರ್ದು. ವಾಟ್ ಎವರ್ ವಿ ಡೂ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್, 24 hours ಅಷ್ಟಕ್ಕೆ, ಅದಕ್ಕೆ ಅಷ್ಟು ನಿಮಿಷಗಳು, ಅಷ್ಟು ಸೆಕೆಂಡ್ಗಳು, ಪ್ರತಿ ಸೆಕೆಂಡ್ ಒಂದು ಕರ್ಮ. ಈಚ್ ಸೆಕೆಂಡ್ ಒಂದು ಕರ್ಮ. ಈ ಕ್ಷಣದಲ್ಲಿ ನಾನು ಏನೋ ಯೋಚನೆ ಮಾಡಿದ್ದೀನಿ, ಈ ಕ್ಷಣದಲ್ಲಿ ಏನೋ ಮಾತಾಡಿದ್ದೀನಿ, ಈ ಕ್ಷಣದಲ್ಲಿ ಹೇಗೋ ನಡ್ಕೊಂಡಿದ್ದೀನಿ. ಇದು ಎಲ್ಲವೂ ಅದರ ರಿಸಲ್ಟ್ಸೇ ಕೊಡುತ್ತೆ. ನಾನು ಬ್ಯಾಂಕ್ ಲೂಟಿ ಹೊಡಿಬೇಕು ಅಂತ ಅಂದ್ಕೊಂಡೆ, ಯೋಚನೆ ಮಾಡಿದೆ, ಕೆಲಸವೂ ಮಾಡಿದೆ, ಸಿಕ್ಕಾಕ್ಕೊಂಡೆ, ಅದರ ಫಲ ಅದು. 4 ಜನಕ್ಕೆ ಊಟ ಕೊಡಬೇಕು ಅಂತ ಅಂದ್ಕೊಂಡೆ, ಊಟ ತೊಗೊಂಡೋಗಿ ಕೊಟ್ಟೆ, ಆ ಮಕ್ಕಳು ಸಂತೋಷವಾಯಿತು, ಆ ಮಕ್ಕಳು ಸಂತೋಷವಾಗಿದ್ದರಿಂದ ನಂಗೆ ಸಂತೋಷ ಆಯಿತು, ಇಬ್ಬರ ಹೆಲ್ತು ಚೆನ್ನಾಗಾಯಿತು. ಸೀಕ್ವೆನ್ಸ್. ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು, ಯೂಸ್ ಮಾಡಿದ್ದೀವಿ, ಕಟ್ಟಬೇಕು, ಕಟ್ಟಲಿಲ್ಲ ಅಂದರೆ ಡಿಸ್ಕನೆಕ್ಟ್ ಆಗುತ್ತೆ. ಕರ್ಮ ರಿಸಲ್ಟ್ಸ್, ಕರ್ಮ ರಿಟರ್ನ್ಸ್ ಇದ್ದೇ ಇದೆಯಲ್ಲ. ಇದನ್ನೇನು ತುಂಬ ಫಿಲಸಾಫಿಕಲ್ ಆಗಿ ಹೊರ ಪ್ರಪಂಚದ ಜೊತೆ ಜೀವನ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳೋದು ಬೇಡ. ನಮ್ಮ ಪ್ರಪಂಚದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಏನೇನು ಆಬ್ಲಿಗೇಷನ್ಸಲ್ಲಿ ಇದ್ದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀವಿ, ಬಿಲ್ ಕೊಡು. ಪೆಟ್ರೋಲ್ ಹಾಕ್ಸಿದ್ದೀವಿ,
ಬಿಲ್ ಕೊಡು. ಗಾಡಿಯನ್ನು ಬಳಸಿದ್ದೀವಿ, 1-6 ತಿಂಗಳ 1 ವರ್ಷ ಆದಮೇಲೆ ಟೈರ್ ಚೇಂಜ್ ಮಾಡು. ಕರ್ಮ. ನನ್ನ ಸ್ಕೂಟ್ರಿಗೆ ಯಾಕೋ ಟೈರ್ ಚೇಂಜ್ ಆಗಿ ಬರ್ತಾ ಇದೆ ಇಷ್ಟು ಬೇಗ, ಇನ್ಯಾರ್ದೋ ಸ್ಕೂಟ್ರದ್ದು 25,000 ಬಂದಿದೆ, ನನ್ನ ಸ್ಕೂಟ್ರದ್ದು 15,000ಕ್ಕೆ ಟೈರ್ ಚೇಂಜ್ ಮಾಡಬೇಕು ಅಂತ ನಾವು ಓಡಿಸಿದ್ದು ಹಾಗೆ. ನಾನು ಓಡಿಸಿದ ರೂಟಲ್ಲಿ ಕಲ್ಲುಗಳು ಜಾಸ್ತಿ, ಅವ್ರು ಓಡಿಸಿದ ರೂಟಲ್ಲಿ ಟಾರ್ ಜಾಸ್ತಿ, ಇಷ್ಟೇ. ಸೊ ಯಾರ್ದೋ ಕರ್ಮವನ್ನು ನಮ್ಮ ಕರ್ಮಕ್ಕೆ ಹೋಲಿಸ್ಕೋಬೇಕಾಗಿಲ್ಲ. ಕರ್ಮ ಅಂದರೆ ಯಾವಾಗಲೂ ನೆಗೆಟಿವ್ ಏನೂ ಆಗಿರಬೇಕಾಗಿಲ್ಲ. ಆಮೇಲೆ ಪ್ರಾರಬ್ಧ ಕರ್ಮ ಅಂತಂದರೆ ನನ್ನ ತಂದೆಯಿಂದ ಬಳುವಳಿಯಾಗಿ ಬಂದದ್ದು, ನನ್ನ ತಾತನ ಸಾಲ ಇರ್ಬೋದು, ನನ್ನ ತಾತನ ಲಿಟಿಗೇಷನ್ ಇರ್ಬೋದು, ನನ್ನ ತಾತ ಅವ್ರು ಯಾರ ಜೊತೆನೂ ಆಡಿರೋ ದ್ವೇಷ ಬಹುಶಃ ಇವತ್ತು ನನ್ನನ್ನು ಕಾಡ್ತಾ ಇರ್ಬೋದು. ಇದೆಲ್ಲವೂ ಪ್ರಾರಬ್ಧ ಕರ್ಮಗಳೇ. ಎಲ್ಲ ಉಂಟು ಅಂತ ಹೇಳ್ತಾ ಇದ್ದೀನಿ. ಸಾಲ್ವ್ ಮಾಡ್ಕೊಳ್ಳೋ ಇಚ್ಛೆ ಇದ್ದರೆ ನಂಗೆ ಎಲ್ಲವೂ ಸಾಲ್ವ್ ಆಗುತ್ತೆ. ಆ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಒಂದು ಮನಸ್ಥಿತಿ ಬೇಕು, ಅಲ್ವಾ? ಅದಕ್ಕೆ ಟ್ರೈನಿಂಗ್ ಆಗಬೇಕಲ್ಲ, ಈ ಥರದ ಎಪಿಸೋಡ್ ನೋಡಬೇಕಲ್ಲ. ನಾನು ಯಾಕೆ ನಿಮ್ಮನ್ನು ಯಾವಾಗಲೂ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಕೇಳ್ತೀನಿ ಅಂದರೆ, ಇದನ್ನು ನೋಡುವಾಗ ಎಲ್ರಿಗೂ ಹೌದು ನನಗೂ ಹೀಗೆ ಅನಿಸುತ್ತೆ ಅನ್ನಿಸ್ತಾ ಇರುತ್ತೆ. ನಿಮಗೂ ಹಾಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಬಟ್ ಸ್ಟಿಲ್ ನೀವು ಅದನ್ನೆಲ್ಲ ದಾಟಿ ಬಂದಿದ್ದೀರಾ ಅಂದರೆ ನನಗೂ ಸಾಧ್ಯತೆ ಇದೆ ಅನ್ನೋ ಹೋಪ್ಸ್, ಒಂದು ಭರವಸೆ, ಒಂದು ಶಕ್ತಿ ಕೊಡುತ್ತದು. ಕೃಷ್ಣ ಇಡೀ ಮಹಾಭಾರತದ ನೀವು ಪಿಕ್ಚರ್ ನೋಡಿ, ಏನಾದರೂ ನೋಡಿ, ಎಷ್ಟಾದರೂ ಯಾವುದೇ ಭಾಷೆಯಲ್ಲಿ ಬಂದಿದೆ, ಸೀರಿಯಲ್ಗಳು ಬಂದಿದೆ ನೋಡಿ, ಕೃಷ್ಣ ಗಾಬರಿ ಆಗಿರೋದು ನೋಡಿದ್ದೀರಾ ಅಂತ? ಕೃಷ್ಣ ಹತ್ತಿರೋದು, ಕೃಷ್ಣ ಬೇಜಾರು ಮಾಡ್ಕೊಂಡಿರೋದು, ಕೋಪಿಸ್ಕೊಂಡಿರೋದು, ಹಾಗೆ ನಮಗೆ ಬದುಕೋಕೆ ಕಷ್ಟವಾ ಅಂತ ಅಷ್ಟೆ. ಇಲ್ಲ, ನಾನು ಕೃಷ್ಣ ಆಗೋಕ್ಕೆ ಕಷ್ಟವಾ? ಅವನಥರ ಕೊಳಲು ಹಿಡ್ಕೊಳ್ಳದೆ ಇರ್ಬೋದು ಅಷ್ಟೇ. ಅಥವಾ ಕೃಷ್ಣನಾಗಿ ಬದುಕೋಕೆ ಆಗತ್ತಲ್ವಾ? ಪ್ರೂಫ್ ಕೊಟ್ಟಿದ್ದೀನಿ. ನಂಗೆ ಕೋಪ ಬರಲ್ವ ಅಂದರೆ ಬರುತ್ತೆ, ಆದರೆ ಕೋಪ ಕಂಟ್ರೋಲ್ ಆಗಿಬಿಡುತ್ತೆ. ಯಾವ ಭಾಷೆ ಬಳಸಬೇಕು, ಎಷ್ಟು ಬಳಸಬೇಕು ನಂಗೆ ಗೊತ್ತಿರುತ್ತೆ. ಸೈಲೆಂಟ್ ಯಾವಾಗ ಆಗಬೇಕು, ಮಾತು ಯಾವಾಗ ಆಗಬೇಕು ಅಂತ ಗೊತ್ತಿರುತ್ತೆ. ಈ ಗೊತ್ತಾಗುವಿಕೆಯೇ ಕೃಷ್ಣ ತತ್ವ. ಕೃಷ್ಣ ಈಸ್ ನಾಟ್ ನೀಲಮೇಘ ಶ್ಯಾಮ, ನೀಲಿಯಾಗಿದ್ದ, ಕೊಳಲು ಇಟ್ಕೊಂಡಿದ್ದ, ಗೋವುಗಳ ಜೊತೆಲಿದ್ದ, ರಾಧಿಕೆಯರ ಜೊತೆಲಿದ್ದ ಅಲ್ಲ. ಅದೆಲ್ಲವೂ ಪಾರ್ಟ್ ಆಫ್ ಕೃಷ್ಣ. ಕೃಷ್ಣ ತತ್ವ ಈಸ್ ಆರಾಮಾಗಿರೋದು. ಅದನ್ನೇ ಕೃಷ್ಣನನ್ನು ಮಹಾಯೋಗಿ ಅಂತ ಕರೀತಾರೆ, ಶಿವನನ್ನು ಆದಿಯೋಗಿ ಅಂತ ಕರೀತಾರೆ. ಯೋಗವನ್ನು, ಈ ಎಲ್ಲ ಥರದ ಯೋಗವನ್ನು ಅಳವಡಿಸ್ಕೊಂಡವ್ರು ಯಾರು ಅಂತಂದರೆ ಯೋಗಿಗಳು. ಅದೇ ಈ ಎರಡು ಮಹಾ ವ್ಯಕ್ತಿತ್ವಗಳು ಇವರು. ಕೃಷ್ಣನೂ ಒಂದು ಮಹಾ ವ್ಯಕ್ತಿತ್ವ, ಶಿವನೂ ಒಂದು ಮಹಾ ವ್ಯಕ್ತಿತ್ವ. ನಾವು ಅವ್ರನ್ನ ದೇವರಾಗಿನೂ ನೋಡೋದು ಬೇಡ, ಮನುಷ್ಯರ ರೂಪದಲ್ಲೇ ನೋಡಿ. ಅವಾಗ ರಿಲೇಟ್ ಮಾಡ್ಕೊಳ್ಬೋದು ಈಸಿಯಾಗಿ. ಅವ್ರು ಹಂಗಿದ್ಮೇಲೆ ನಂಗೆ ಯಾಕಾಗಲ್ಲ ಅನ್ಸ್ಕೊಳ್ಳಿ. ಅವ್ರಿಗೆ ಕೋಪ ಬಂದು ಅವ್ರು ಕಂಟ್ರೋಲ್ ಮಾಡ್ಕೊಂಡ್ಮೇಲೆ ನನಗೂ ಕೋಪ ಬಂದು ಕಂಟ್ರೋಲ್ ಮಾಡ್ಕೋತೀನಿ ಅಂದ್ಕೊಳ್ಳಿ. ಎಷ್ಟೋ ಜನರ ನೋವುಗಳನ್ನು ನುಂಗಿದ್ದಕ್ಕಲ್ವ ವಿಷಕಂಠ ಅಂದಿದ್ದು. ಬೇಕಾದಷ್ಟು ಒಂದು ಫ್ಯಾಮಿಲಿಯ ಎಲ್ಲ ನೋವುಗಳನ್ನು ನುಂಗ್ಕೊಂಡು ಅಪ್ಪ ಅಮ್ಮ ಇರಲ್ವಾ? ಶಿವ ಏನಾದರೂ ಒಂದು ಕ್ಷಣ ನಂಗೆ ಯಾಕೆ ಬೇಕು ಈ ಕರ್ಮ ಅಂತ ಅನ್ಕೊಂಡ್ಬಿಟ್ಟಿದ್ರೆ? ಈಗ ನಿಮ್ಮ ಮನೆಯಲ್ಲಿ 100 ನೋವುಗಳಿದೆ, ನನ್ನ ಮನೆಯಲ್ಲಿ 100 ನೋವುಗಳಿದೆ. ನೀವು ಊರವ್ರಿಗೆಲ್ಲ ಹೇಳ್ಕೊಂಬಂದಿದ್ದೀರಾ ನೀವು ನೋವು? ಇಲ್ಲ ಅಲ್ಲ, ನುಂಗ್ಕೊಂಡಿದ್ದೀರಲ್ಲ, ನುಂಗ್ಕೊಳ್ಳಿ ಅಷ್ಟೇ. ಎವ್ರಿಬಡಿ ಈಸ್ ಅ ಶಿವ ಅಂತ ಹೇಳ್ತಾ ಇದ್ದೀನಿ. ಈಚ್ ಪರ್ಸನ್ ಈಸ್ ಅ ಶಿವ, ಈಚ್ ಪರ್ಸನ್ ಈಸ್ ಅ ವಿಷ್ಣು, ಈಚ್ ಪರ್ಸನ್ ಈಸ್ ಕೃಷ್ಣ. ಪ್ರತಿಯೊಬ್ಬ ಮನುಷ್ಯನೂ ಆಂಜನೇಯನೇ. ನೋಡಕ್ಕಲ್ಲ, ಆ ಶಕ್ತಿ ಎಲ್ಲರಲ್ಲೂ ಇದೆ. ಸಂದರ್ಭಗಳು ಬಂದಾಗ ಅವ್ರು ರಿಯಾಕ್ಟ್ ಆಗ್ತಾರೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಕೋವಿಡ್ ಬಂದಾಗ ನಾವು ಹೆಂಗೆ ನಡ್ಕೊಂಡ್ವಿ? ಸತ್ತೋದ್ವಾ? ನಾರ್ಮಲ್ ಸಾಯೋವಾಗ ಹೆಂಗೆ ಸಾಯ್ತಾ ಇದ್ರು ಅಷ್ಟೇ ಸಾಯ್ತಾ ಇದ್ರು. ತುಂಬ ಕಡಿಮೆ ಜನ ಕೋವಿಡ್ ಬಂದು ಸತ್ತಿತ್ತು. ಅದು ಕೋವಿಡ್ ಭಯದಿಂದ ಸತ್ತತೆ ಜಾಸ್ತಿ ಜನ. ಆದರೆ ಇಡೀ ದೇಶ, ಇಡೀ ಕಲ್ಚರ್ ಉಳ್ಕೊಂತಲ್ವ, ನಾವು ಬದುಕಿಸಿ ಪ್ರಪಂಚನೂ ಉಳಿಸಿದ್ವಿ ಅಲ್ವಾ? ಅಂದರೆ ಆ ತಾಕತ್ ನಮಗಿದೆ ಅಲ್ವಾ? ಬದುಕಿಸುವ ತಾಕತ್ತಿದೆ ಅಲ್ವಾ? ನಿಮ್ಮೆಲ್ಲರಿಗೂ ಇದೆ, ಬದುಕಿಸುವ ತಾಕತ್ತಿದೆ. ಆ ಶಕ್ತಿಯನ್ನೇ ವೃದ್ಧಿ ಮಾಡಿ. ಇಲ್ಲೊಂದು ಗಿಡ ಇದೆ, ಇದು ಆರ್ಟಿಫಿಷಿಯಲ್ ಅಲ್ವಾ? 2 ಗಿಡ ಇಟ್ಕೊಳ್ಳಿ, 2 ಗಿಡ ಇಟ್ಕೊಳ್ಳಿ. ಒಂದಕ್ಕೆ ವಿಷವನ್ನೇ ಹಾಕ್ತಾ ಹೋಗಿ, ಇನ್ನೊಂದಕ್ಕೆ ಅಮೃತವನ್ನೇ ಹಾಕ್ತಾ ಹೋಗಿ. ಅಂದರೆ ಅದಕ್ಕೆ ಏನೇನು ಬೇಕೋ ಅದೇ ಗೊಬ್ಬರವನ್ನು ಹಾಕಿ. ನೀವು ಯಾವುದಕ್ಕೆ ಒಳ್ಳೇದು ಬೆಳೆಸಿದಿರಿ ಆ ಗಿಡ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಯಾವುದಕ್ಕೆ ಟಾಕ್ಸಿಕ್ ಹಾಕಿದರೆ ಆ ಗಿಡ ಸತ್ತೋಗುತ್ತೆ. ಒಳಗಡೆ ನಮ್ಮಲ್ಲಿ 2 ಗಿಡ ಇದೆ, ಒಂದು ಒಳ್ಳೆ ಗಿಡ, ಒಂದು ಕೆಟ್ಟ ಗಿಡ ಇದೆ. ಎರಡೂ ನಮ್ಮೊಳಗೆ ಇದೆ. ಬೆಳೆಸೋದು ಅದನ್ನೇ, ಸುಡೋದು ಅದನ್ನೇ ಅಲ್ವಾ? ಯಾವುದನ್ನು ಪೋಷಿಸ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಒಳ್ಳೆಯದನ್ನೇ ಪೋಷಿಸಿ, ವಿಶ್ವಾಮಿತ್ರ ಆಗಿ. ತಪ್ಪೇ ಮಾಡಲ್ಲ, ಯಾರಿಗೂ ಶಾಪ ಹಾಕಲ್ಲ, ಯಾರಿಗೂ ತೊಂದರೆ ಕೊಡಲ್ಲ ಅನ್ನುವ ವ್ಯಕ್ತಿತ್ವವೇ ವಿಶ್ವಾಮಿತ್ರ. ಅವನೇ ಘೋಷಣೆ ಮಾಡ್ಕೊಳ್ಳೋದು.
ನಾನು ಎಲ್ರಿಗೂ ಮಿತ್ರ ಇನ್ಮೇಲೆ. ಇವತ್ತು ಅನ್ಕೊಳ್ಳೋಕೆ ಕಷ್ಟವಾ? ಯಾರ್ಯಾರು ಒಳ್ಳೆ ಸಂಕಲ್ಪಗಳನ್ನು ಹೊತ್ಕೋತಾರೆ ಅವರೆಲ್ಲರಿಗೂ ನೋವು ಕಡ್ಡಾಯವಾಗಿ ಇದೆ, ಚಾಲೆಂಜಸ್ ಇದೆ, ನಿಮ್ಮನ್ನು ಹುಚ್ಚರಾಗಿ ನೋಡ್ತಾರೆ. ನನ್ನ ಹುಚ್ಚರಾಗಿ ನೋಡುವ ದಿನಗಳಿದೆ, ಆಗಿರುವ ದಿನಗಳಿದೆ. ಎಲ್ಲರೂ ಹಿಂಗಿದ್ದಾಗ ಇವನೊಬ್ಬ ಬಂದ ಗಾಂಧಿ ಥರ ಅಂತ ಅಂದಿರುವ ದಿನಗಳಿದೆ ನನಗೆ. ಇದೆಲ್ಲವನ್ನು ಸಹಿಸ್ಕೊಂಡಿದ್ದೀವಿ. ಅದು ಅವ್ರು ಏನೋ ಹೇಳಿದ್ರು, ನಾನೊಂದು ಗೋಡೆ ಹಾಕೋತೀನಿ, ಅವಾಗ ಆ ಗೋಡೆಗೆ ರಿಬೌಂಡ್ ಆಗುತ್ತೆ ಅಷ್ಟೇ. ಅವ್ರು ಏನೇನು ಹೇಳಿದ್ದಾರೆ ಎಲ್ಲ ಅವ್ರಿಗೆ ಆಗುತ್ತೆ, ನಂಗೆ ತಟ್ಟಲ್ಲ. ಈ ಕಿವಿಗಳನ್ನು ಜಾಣ ಕಿವಿಗಳನ್ನು ಮಾಡ್ಕೊಂಡ್ಬಿಟ್ರೆ ಎಲ್ಲ ಕೆಟ್ಟ ಶಬ್ದಗಳು ನಂಗೆ ಅಲ್ಲ. ನಾನು ಯಾಕೆ ಪ್ರತಿ ಶಬ್ದಕ್ಕೆ ರಿಯಾಕ್ಟ್ ಆಗ್ತಾ ಹೋಗಬೇಕು? ಸೊ ಜಾಣ ಕಿವುಡು ಜಾಣ ಕುರುಡುಗಳು ಬೇಕಾದಷ್ಟು ಆಗಬೇಕು. ಗಾಂಧೀಜಿ ಹೇಳಿದ 3 ಕೋತಿಗಳು, ಅದು 3 ನಾವೇ. ಸಂದರ್ಭಕ್ಕೆ ತಕ್ಕನಂಗೆ 3 ಒಂದೊಂದಕ್ಕೊಂದೊಂದು ಕ್ಲೋಸ್ ಮಾಡ್ಕೋಬೇಕು. 3 ಕ್ಲೋಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆದರೆ ಸಂದರ್ಭಕ್ಕೆ ತಕ್ಕ ಹಾಗೆ ಒಂದೊಂದು ಇಂದ್ರಿಯಗಳನ್ನು ನಾವು ಕ್ಲೋಸ್ ಮಾಡ್ಕೋಬೇಕು. ಬದುಕು ತುಂಬ ಚೆನ್ನಾಗಿದೆ. ಪ್ರತಿ ಸಬ್ಜೆಕ್ಟಲ್ಲಿ ಒಂದು ಹೊಸತನ ಸಿಗುತ್ತೆ, ಒಂದು ಹೊಸ ಆಯಾಮ ಸಿಗುತ್ತೆ. ಬಹುಶಃ ಇವತ್ತು ನಿಮ್ಮ ಕರ್ಮ ಸಬ್ಜೆಕ್ಟಲ್ಲಿ ಹೊಸ ಆಯಾಮ ಸಿಕ್ಕಿದೆ. ನೀವು ಪ್ರತಿ ಸತಿ ಆಲ್ಮೋಸ್ಟ್ ಮಿಸ್ ಮಾಡದೆ ಹೇಳ್ತೀರಾ ಬದುಕು ತುಂಬ ಚೆನ್ನಾಗಿದೆ ಅಂತ. ಹಂಗೆ ಹೇಳಿದಾಗ ಒಂಥರ ರೀಟ್ರೇಟ್ ಆಗುತ್ತೆ, ಹೌದು ಚೆನ್ನಾಗಿದೆ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕು ಅನಿಸುತ್ತೆ. ಯಾರೋ ಬೈತಾ ಇರ್ತಾರೆ, ಹತ್ತಿರದವ್ರಲ್ವ ನಮ್ಮನ್ನು ಬೈಯೋದು, ಹತ್ತಿರದವರೇ ಅಲ್ವಾ ನಮ್ಮನ್ನು ಹೊಗಳೋದು. ಹೊಗಳದೇ ಇರೋದು ಕಡಿಮೆ, ಹೊಗಳೋದು ಕಡಿಮೆ, ಆದರೆ ಬೈಯೋದು ಜಾಸ್ತಿ. ಯಾರ ಹತ್ರ ಸಲಿಗೆ ಇದೆ ಅಷ್ಟೇ. ಅವ್ರು ಹತ್ತಿರದವ್ರಾಗಿದ್ರೆ, ಬೈದವರೆಲ್ಲ ನಮ್ಮ ಹತ್ತಿರದವ್ರಲ್ವ. ಕೃಷ್ಣನನ್ನು, ವಿಷ್ಣುವನ್ನ ಭೃಗು ಮಹರ್ಷಿ ಬಂದು ಎದೆಗೆ ಒದಿತಾನೆ. ವಿಷ್ಣು ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ನಾವು ಕಲಿಬೇಕಾಗಿರೋದು ಅಲ್ಲಿ. ಎಷ್ಟೋ ಅಹಂಕಾರಗಳು ನಮ್ಮನ್ನು ಒದಿತಾ ಇರುತ್ತವೆ, ಅದನ್ನೆಲ್ಲ ಪೋಷಿಸಿ ಇಟ್ಕೋಬೇಕು. ನಿನ್ನ ಇವತ್ತು ಅವಶ್ಯಕತೆ ಇಲ್ಲ, ಇನ್ನೊಂದು ದಿನ ನಿನ್ನ ಕರ್ಕೋತೀನಿ. ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ. ಹುಕ್ಕುಗಳು ಹಾಕಿ ಸಿಕ್ಸಿಟ್ಕೋಬೇಕು. ಯಾವ ಹುಕ್ಕನ್ನು ಯಾವಾಗ ಇಟ್ಕೋಬೇಕು ಅಂತ ನಮ್ಗೆ ಗೊತ್ತಿರಬೇಕಷ್ಟೆ. ಇದು ಲೈಫ್. ಭಗವದ್ಗೀತೆ ಹೇಳಿದ್ದು ಇದೆ, DVG ಅವರ ಮಂಕುತಿಮ್ಮನ ಕಗ್ಗ ಹೇಳಿದ್ದು ಇದೆ, ಪೈಗಂಬರರ ಕುರಾನ್ ಹೇಳೋದು ಇದೆ, ಬೈಬಲ್ ಹೇಳೋದು ಇದೆ, ಗುರು ಗ್ರಂಥ ಸಾಹೇಬ್ ಹೇಳೋದು ಇದೆ. ಎಲ್ಲವೂ ಒಂದೇ, ಚೆನ್ನಾಗಿ ಬದುಕಿ ಅಂತ. ಚೆನ್ನಾಗಿ ಬದುಕಿ ಅಂತ ಮೊದಲನೇದು. ಎರಡನೇದು ಚೆನ್ನಾಗಿ ಬದುಕಿಸಿ ಅಂತ. ಚೆನ್ನಾಗಿ ಬದುಕಿಸಿ ಅಂತ. ಇಷ್ಟೇ. ಬ್ಯೂಟಿಫುಲ್. ನಂಗೆ ತುಂಬ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಲಾಟ್ ಆಫ್ ಲರ್ನಿಂಗ್ಸ್. ಥ್ಯಾಂಕ್ ಯು ಪುಟ್ಟಿ.